ಮಂಡ್ಯದ ಸುಭಾಷ್ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಉಚಿತವಾಗಿ ವಸ್ತ್ರ ವಿತರಣಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡರು ಹಾಗೂ ಬೇಕ್ ಪಾಯಿಂಟ್ ಮಾಲೀಕರಾದ HR ಅರವಿಂದ್ ರವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಿಳಾ ಜಿಲ್ಲಾಧ್ಯಕ್ಷರಾದ ಯಶೋಧರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಯಶೋಧ, ಸೇವಾ ಕಿರಣ ವೃದ್ಧಾಶ್ರಮದ ಅಧ್ಯಕ್ಷರಾದ GV ನಾಗರಾಜು, ರೈತ ಸಂಘದ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಪುಟ್ಟಸ್ವಾಮಿಗೌಡ, ಜಿಲ್ಲಾ ಕಾರ್ಯದರ್ಶಿ BR ಪದ್ಮ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ KT, ಮದ್ದೂರು ತಾಲೂಕು ಅಧ್ಯಕ್ಷರಾದ ಯೋಗೇಶ್ B, ರವಿಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು. ಅಥವಾ ಕಾರ್ಮಿಕರಿಗೆ ಅಥವಾ ಕೆಳವರ್ಗದ ಸಮಾಜಕ್ಕೆ ಅನ್ಯಾಯ ಆದಾಗ ಅಷ್ಟಕ್ಕೆ ಮಾತ್ರ ಸೀಮಿತ ಹೋರಾಟಕ್ಕೆ ಸೀಮಿತ ಅಂತ ನಾವು ಕೂಡ ತಿಳಿದಿದ್ವು. ಇವತ್ತು ವಿಭಿನ್ನವಾಗಿ ಒಂದು ಹೆಜ್ಜೆ, ಅದರಲ್ಲೂ ಕೂಡ ಮಹಿಳಾ ಘಟಕ ಅನ್ನೋದನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕ ನೊಂದ ಹಿರಿಯ ಜೀವಗಳಿಗೆ ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡುವುದರ ಮೂಲಕ ಅಗತ್ಯ ವಸ್ತುಗಳನ್ನು ಕೊಡ್ತಾ ಇದ್ದಾರೆ. ಅದು ಭಾಳ ದೊಡ್ಡ ಹೆಮ್ಮೆ ತರುವಂಥ ವಿಚಾರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಳೆದ ವಾರ ಬರೀ ಊಟದ ವ್ಯವಸ್ಥೆ ಮಾಡ್ತಾ ಇರ್ತೀರಾ ಅರವಿಂದ್ ಅವರೇ, ಈ ಥರ ಒಂದು ವಿಭಿನ್ನವಾದ ಕಾರ್ಯಕ್ರಮಗಳಾಗಬೇಕು ಅಂತ ಯಾರೋ ಸ್ನೇಹಿತರನ್ನು ಮಾತಾಡ್ತಿದ್ರು. ಬಹುಶಃ ಅದೇನೋ ಅನಿಲ್ ಅವ್ರು ಕಿವಿಗೆ ಬಿದ್ದಿರಬೇಕಲ್ಲ ಮಾಧ್ಯಮ ಮಿತ್ರರಿಗೆ, ಅವರಿಗೆ ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ. ದಯಮಾಡಿ ನಿಮ್ಮ ಮಹಿಳಾ ಘಟಕಕ್ಕೆ ನನ್ನ ಅನಂತ ಅಭಿನಂದನೆಗಳು ಅಭಿಮಾನಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಅವ್ರಿಗೆ ನಾವು ಒಟ್ಟಿಗೆ ಇದ್ದೀವಿ ಅನ್ನೋ ಒಂದು ಸಂದೇಶ ಹಿರಿಯ ಜೀವಗಳಿಗೆ ನಾವು ಇವತ್ತು ಕೊಡಬೇಕಿದೆ. ಆ ಕೊಡೋದ್ರ ಮೂಲಕ ಈ ಥರ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಆಗ್ತಾ ಇದ್ದರೆ ಅವ್ರಿಗೂ ಕೂಡ ಯಾರೋ ನಮ್ಮೊಟ್ಟಿಗೆ ಪ್ರೀತಿ ತೋರುವಂಥ ಸಮುದಾಯ ನಮ್ಮೊಟ್ಟಿಗೆ ಇದೆ ಅನ್ನೋ ಒಂದು ಆತ್ಮಸ್ಥೈರ್ಯ, ಅಥವಾ ಅವರಿಗೆ ಇನ್ನೊಂದಷ್ಟು ದಿನ ಸಂತೋಷವಾಗಿ ಬದುಕಬೇಕು ಅನ್ನೋ ಒಂದು ಉರುಪು ತುಂಬುವಂಥ ಈ ಕಾರ್ಯಕ್ರಮಗಳು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹಲವಾರು ರೀತಿ ಸಂಘಟನೆಗಳು ಹಲವಾರು ರೀತಿ ಕಾರ್ಯಕ್ರಮಗಳು ಮಾಡ್ತಾರೆ. ಅದರಲ್ಲೂ ಕೂಡ ಈ ಥರ ಒಂದು ರಕ್ಷಣಾ ವೇದಿಕೆ ಹೆಸರಿನಲ್ಲಿ ಸಮಾಜಮುಖಿಯಾಗಿ ಒಂದು ಕೆಲಸ ಮಾಡ್ತಾ ಇರೋದಿದೆಯಲ್ಲ, ತುಂಬ ಶ್ಲಾಘನೀಯ. ಯಾಕಂದರೆ ರಕ್ಷಣಾ ವೇದಿಕೆ ಅಂತಂದರೆ ಬರೀ ಗಲಾಟೆ ಮಾಡೋದು ಅಥವಾ ಸಮಾಜದಲ್ಲಿ ತಪ್ಪುಗಳಾದಾಗ ಅದನ್ನು ಖಂಡಿಸೋದು ಇಷ್ಟಕ್ಕೆ ಮಾತ್ರ ಸೀಮಿತ ಅನ್ನೋ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆ ಹೇಳ್ತಾ ದಯಮಾಡಿ ನಾನು ತಿರುಪತಿಗೆ ಹೋಗೋದಿದೆ. ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿನ್ನೆ ದಿವಸ ನನಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ಸ್ಟಾಫು, ಇವತ್ತು 10:30 11 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸರ್, ನಮ್ಮ ಆಶ್ರಮದವ್ರಿಗೆಲ್ರಿಗೂ ವಸ್ತ್ರವನ್ನು ಕೊಡಬೇಕು, ಅವರಿಗೆ ಸೀರೆ, ಗಂಡಸರಿಗೆ ಶರ್ಟು ಈ ಥರ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನಾನು ತುಂಬ ಒಳ್ಳೆಯ ಕೆಲಸ ಅಂತ ಹೇಳಿದೆ. ಬೆಳಗ್ಗೆ ಅವರು ಬಂದಾಗ ಪಾಪ ಪರಿಚಯ ಮಾಡ್ಕೊಂಡು ಹೇಳಿದ್ರು. ಸಾಮಾನ್ಯವಾಗಿ ನಮ್ಮ ಅರವಿಂದ್ ಹೇಳಿದಾಗೆ, ಅರವಿಂದ್ ಅವರು ಮಾತಾಡಿದ ಮೇಲೆ ಬೇರೆಯವರು ಯಾರು ಮಾತಾಡಬೇಕಾಗೇ ಇಲ್ಲ, ಆ ಮಟ್ಟಕ್ಕೆ ಅವರು ಎಲ್ಲ ಕವರೇಜ್ ಮಾಡಿರ್ತಾರೆ. ಈ ರಕ್ಷಣಾ ವೇದಿಕೆಗಳು ಅಂತ ಹೇಳಿದ್ರೆ ಕೇವಲ ಕನ್ನಡಕ್ಕಾಗಿ ಅಥವಾ ಎಲ್ಲಿ ಅನ್ಯಾಯ ಆಗಿರುತ್ತೆ ಅಲ್ಲಿ ಇವರು ಹೋರಾಟ ಮಾಡ್ತಾರೆ ಅನ್ನತಕ್ಕಂಥದ್ದು ಮಾತ್ರ ಇತ್ತು. ಆದರೆ ಈಗ ಇವರು ಯಾವ ಈ ಒಂದು ಹಿರಿಯರಿಗೆ ಒಂದು ವಸ್ತ್ರವನ್ನು ಮಕ್ಕಳ ರೀತಿಯಲ್ಲಿ, ಅವರ ಮಕ್ಕಳುಗಳು ಅವರ ತಂದೆ ತಾಯಿ ಕೊಡಿಸಿದ್ರೆ ಯಾವ ರೀತಿ ಕೊಡಿಸ್ತಾರೆ ಆ ರೀತಿ ಇವರೆಲ್ಲರೂ ಸೇರಿ ತಮಗೆಲ್ರಿಗೂ ಸೀರೆ ಮತ್ತು ಶರ್ಟು ಎಲ್ಲ ಕೊಡಿಸ್ತಾ ಇರೋದು ಅತ್ಯಂತ ಶ್ಲಾಘನೀಯವಾದದ್ದು. ನಮ್ಮ ಈ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. ಯಾಕೆಂತಂದರೆ ಎಲ್ಲರೂ ನಾವು ಬಟ್ಟೆ ಕೊಡ್ತೀವಿ ಅಥವಾ ನಾವು ಯೂಸ್ ಮಾಡಿರೋ ಬಟ್ಟೆಗಳಿದೆ ಕೊಡ್ತೀವಿ ಅಂತ ಬರ್ತಾರೆ. ಆದರೆ ಈ ಒಂದು ಸಂಘಟನೆಯಿಂದ ಹೊಸ ಬಟ್ಟೆಗಳನ್ನು ತಗೊಂಡು ಬಂದು ನಮ್ಮ ಎಲ್ಲ ಹಿರಿಯರಿಗೆ ಕೊಟ್ಟಿದ್ದಾರೆ. ಇದು ಅಭಿನಂದನಾರ್ಹವಾದದ್ದು. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ತಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರ್ತದೆ. ಆ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಉಳೀಲಿ, ಕೆಲಸ ಮಾಡಲಿ ಅಂತ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮಹಿಳಾ ಅಧ್ಯಕ್ಷರ ಒಂದು ಸಂಸ್ಕಾರ. ತಾಯಂದಿರಿಗೆ ಮಕ್ಕಳು ಕೊಡಬೇಕು. ಆ ಮಕ್ಕಳಿಗೆ ಈ ಮಕ್ಕಳುಗಳಿಗೆ 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಅವರು ಕೊಡಬೇಕಾದ ವಸ್ತ್ರಾಭರಣಗಳನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಸಾಮ್ಯ ನೋಡಿ. ನಿಮಗೆ ಸ್ವತಂತ್ರ ಬಂದು 80 ವರ್ಷ ಆದರೂ ನಿಮ್ಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ. ಆದರೆ ಇವತ್ತು ನಿಮ್ಮ ಭಾಗ್ಯ ಬರ್ತಾ ಇದೆ. ನಿಮ್ಮ ಇವತ್ತು 50 ವರ್ಷ ಹಿಂದಕ್ಕೆ ಹೋದರೆ ನೀವು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ರೆ ನಿಮಗೆ ಗೊತ್ತಿರೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಇರ್ತದೆ ಅದು. ಇವತ್ತು ಒಂದು ಪರಿಸ್ಥಿತಿ ಇರೋರು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ನಮಗೆ ಸಂಕಟ ಆಗ್ತದೆ. ಎಲ್ಲ ತಾಯಿ ತಂದೆಂದರು ಇವತ್ತು ಎಷ್ಟೇ ಐಶ್ವರ್ಯ ಭಾಗ್ಯ ಇರುವ ತಂದೆ ಮತ್ತು ತಾಯಿ ನೋಡುವಂಥ ಅವಶ್ಯಕತೆ ಭಾಗ್ಯನೇ ಇಲ್ಲ ಅವ್ರಿಗೆ. ಮೊನ್ನೆ ಒಂದು ನೋಡಿದೋ ಸುಮ್ಮನೆ ನೋವಾಯಿತು.
ಆ ವಿಡಿಯೋದಲ್ಲಿ ನೋಡ್ತಾರೆ ಅವ್ರ ಸಂಸ್ಕಾರನ. ಆ ತಂದೆ ಸತ್ತಾಗಿರೋದನ್ನ ಒಂದು ವಿಡಿಯೋ ಕಾಲಲ್ಲಿ ಆ ಅಂತ್ಯಕ್ರಿಯೆನ ನೋಡ್ತಾರೆ. ಎಷ್ಟು ನೋವಾಗ್ತದೆ ಅಂದರೆ ಸಮಾಜ ಎಷ್ಟು ಕೀಳುಮಟ್ಟಕ್ಕೆ ಇಳಿದ್ರೆ ಲೆಕ್ಕ ಹಾಕಿ. ಮಕ್ಕಳು ತಂದೆ ತಾಯಿಗಳ ಬಗ್ಗೆ ಅಸಹ್ಯವಾಗಿ ಎಷ್ಟು ಅವ್ರು ಸಾಕಿ ಸಲ್ವಿ ಅವ್ರು ದೊಡ್ಡವ್ರು ಮಾಡಿ ಒಳ್ಳೆ ಹುದ್ದೆಗೆ ಕೆಲಸಕ್ಕೆ ಕಳಿಸಿ ಎಂತೆಂಥ ಅನುಭವ, ಎಷ್ಟು ನೀವು ಸುಖ ಅನುಭವಿಸಿದ್ರೆ ನಿಮ್ಮ ಕಾಲದಲ್ಲಿ. ಈಗ 50 ವರ್ಷ ಹಿಂದೆ ಲೆಕ್ಕ ಹಾಕೊಳ್ಳಿ, ಇವತ್ತಿನ ಬೇಡ, 50 ವರ್ಷ ಹಿಂದೆ ಲೆಕ್ಕ ಹಾಕಿದ್ರೆ ಎಷ್ಟು ನೀವು ಮಕ್ಕಳಿಗೆ ಎಷ್ಟು ನೀವು ಜೀವನ ತೆಗೆದಿದ್ದೀರಿ. ಆ ಕಾಲದಲ್ಲಿ ಏನು ಸಿಗ್ತಿಲ್ಲ, ದುಡ್ಡು ಸಿಗಲ್ಲ, ಬೆಳೆ ಇಲ್ಲ, ನಾಲೆಗಳು ಕಷ್ಟ ನೀರು ಬರೋಕ್ಕೆ ಅವೆಲ್ಲನೂ ಸಂಸ್ಕರಣೆ ಮಾಡಿ ನಿಮ್ಮ ಮಕ್ಕಳು ಸಾಕಿ ಸಮಾಜದಲ್ಲಿ ದೊಡ್ಡರಾಗಿ ಮಾಡಿದ್ದೀರಿ. ಇವತ್ತು ಮಕ್ಕಳು ನಮಗೆ ಒಂದು ಅಗಾಧವಾದ ಸುದ್ದಿಯನ್ನು ಕಾಣಿಸ್ತದೆ ಅಂತ ಹೇಳ್ತಾ ನಮ್ಮ ಅಪ್ಪ ಅಮ್ಮ ಇಬ್ಬರು ಅನಿಸ್ತಾ ಇದೆ. ಇಂಥವ್ರಿಗೆ ಈ ಥರ ಯಶೋದವರು ಮತ್ತೆ ಪದ್ಮವರು ಮಾಡ್ತಾ ಇರೋದು ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಇವ್ರು ಹೇಳ್ತಾ ಇರುವ ಮಕ್ಕಳು ವಯಸ್ಸಾದ್ರೆ ಯಾರಿಗೂ ಏನಿಲ್ಲ ಆ ಥರ ನೀವೇನು ಮನಸ್ಸಿಗೆ ಜನರು ಹೋಗಬೇಡಿ. ದೇವರು ಒಬ್ಬರನ್ನ ಕಿತ್ಕೊಂಡ್ರೆ 4 ಜನನೇ ಇಟ್ಟಿರ್ತಾರೆ. ಇವತ್ತು ಮಕ್ಕಳಿಂದ ಇರ್ಬೋದು, ನಿಮ್ಮ ಜೊತೆಲಿ ಈ ಸಮಾಜ ಇದೆ. ಎಲ್ಲರೂ ಯಾವುದೇ ಥರದ ನೋವನ್ನು ಬಿಡಬೇಡಿ. ಅದೇ ಥರ ಈಗ ಯಶೋಧ ಇರ್ಬೋದು, ಪದ್ಮವ್ರು ಇರ್ಬೋದು, ನೋಡಿ ನಿಮ್ಗೆಲ್ಲ ಬಂದು ಮಾತಾಡಿಸಿ ನಿಮ್ಮ ಈ ಥರ ಮಾಡಬೇಕು ಅನ್ನೋರು ಇನ್ನೂ 1000 ಜನ ಇರ್ತಾರೆ. ನೀವು ಈ ಥರ ಆ ಥರ ಅಂತ ಕೂಗಬೇಡಿ. ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾನೆ ನಿಮ್ಗೆಲ್ಲರಿಗೂ ಎಲ್ಲರಿಗೂ ನನ್ನ ತಾಯಿ ತಂದೆಗಳಿಗೆ ನಮಸ್ಕಾರ. ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ನಮಗೆ ತಾಯಿ ಇಲ್ಲ, ತಂದೆ ಇಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿನದಿಂದ ಇತ್ತು. ನೀವೇ ತಾಯಿ, ನೀವೇ ತಂದೆ, ಅದಕ್ಕಾಗಿ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಕೋರಿಕೆ. ಎಲ್ಲರಿಗೂ ಒಳ್ಳೆಯ